ಈಗ ಮಸಾಲೆ ಖಾರ ಮಾಡ್ಲಕತ್ತೀನಿ ಒಂದ್ ಜರ ಮಸಾಲ ಹುರ್ಲಿಕ್ಕ ಹೆಲ್ಪ್ ಮಾಡು. ನಿನ್ ಮುದ್ದಿನ ಸೊಸಿ ಹೇಳ ಆಕಿ ಹೇಳು. ಪಾಪಕ್ಕೆ ಅಪ್ರೂಪ್ಕ ಜಲ್ತಿ ಮನಿಗೆ ಹೋಗ್ಯಾಳ. ನೀ ಬಾಲ ಸ್ವಲ್ಪ ಹೆಲ್ಪ್ ಮಾಡು. ಆಯ್ತು ಬಿಡು, ನಡಿ ನಡಿ ಮಾಡೋಣ. ಅಪ್ಪಿ ಮಸಾಲೆ ಖಾರ ಮಾಡ್ಲಿಕ್ಕೆ ಏನೇನ್ ಬೇಕು ಅದು ಹೇಳ್ತೀನಿ. 2 ಬಟ್ಟಲ್ ಖಾರ, ಈ ಚಮಚಲೆ 4 ಚಮಚ ಜೀರಿಗೆ, 2 ಚಮಚ ಮೆಂತ್ಯ, 2 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪ, ಮೆಣಸ, ಇದು ಅನಾನಸ್ ಹೂವ, ಏನಂತಾರ ಚಕ್ರಫೂಲ್ ಅಂತಾರ. ಚಕ್ರಫೂಲ್ ಅಂತಾರ, ಎಲ್ಲಿ ಸಿಗ್ತಾವ ಇವೆಲ್ಲ? ಇವೆಲ್ಲ ಎಲ್ಲ ಅಂಗಡಿಯಾಗ ಸಿಗ್ತಾವ. ಸಿಗ್ತಾವ ಎಲ್ಲಿ? ಕಿರಾಣ ಅಂಗಡಿಯಾಗ ಸಿಗ್ತಾವ, ಮಸಾಲೆ ಅಂಗಡಿಯಾಗ ಮಸಾಲೆ ಅಂಗಡಿಯಾಗ ಸಿಗ್ತಾವ. ಮತ್ತೆ ಇದು ಶುಂಠಿ, ಒಣ ಶುಂಠಿ, ಒಣಗಿದೇನು? ಒಣ ಶುಂಠಿ ಒಂದೆರಡು ತುಕಡಿ ಇಷ್ಟಿಷ್ಟು. 2 ಚಮಚ ಲವಂಗ, 2 ಮಸಾಲೆ ಏಲಕ್ಕಿ. ಮಸಾಲೆ ಏಲಕ್ಕಿ ಇವು ಸಣ್ಣ ಏಲಕ್ಕಿ 4. ಸಾಸಿವೆ 2 ಚಮಚ. ಇವು ಕಲ್ ಹೂವ. ಕಲ್ ಹೂವ ಎಲ್ಲಿ ಸಿಗ್ತಾವ ಇವೆಲ್ಲ? ಎಲ್ಲೂ ಕಿರಾಣಿ ಅಂಗಡಿಯಾಗ ಸಿಗ್ತಾವ. ಇವು ಪುಲಾವ್ ಎಲೆ, ಪತ್ರಿ ಅಂತೇವಲ್ಲ, ಏನೋ ಏನೋ ಯಾವ ಮಸಾಲಾ ಪತ್ರಿ ಅಂತ. ಮಸಾಲಾ ಪತ್ರಿ ಅಂತ. ಇವು ಏನು ಮಸಾಲಾ ಪುಲಾವ್ ಎಲೆ, ಇವು 7-8 ತಗೊಳದು. ಇವು ಶಾಜೀರ್ಗಿ 1 ಚಮಚ. ಶಾಜೀರ್ಗಿ? ಶಾಜೀರ್ಗಿ ಸಣ್ಣ ಇರ್ತಾವ, ಬಹಳ ಸಣ್ಣ ಇರ್ತಾವ ಶಾಜೀರ್ಗಿ. ಮತ್ತ 1-8 ತುಕಡಿ ದಾಲ್ಚಿನಿ. ದಾಲ್ಚಿನಿ ಇವು ದಾಲ್ಚಿನಿ ಇಷ್ಟು ಬೇಕೇನು? ಮತ್ತ 3 ಇದ್ರ ಬೇರ್ ತಗೊಂಡಿನಿ, ಅರ್ಶಿನ ಬೇರ. ತುಕಡಿ ಮಾಡ್ಕೊಂಡಿನಿ. ತುಕಡಿ ಕರಿಬೇಕಲ್ಲ, ತುಕಡಿ ಮಾಡ್ಕೊಂಡಿನಿ. ಆಮೇಲೆ ಇದು ಒಣಗಿಸಿದ್ದು ಉಳ್ಳಾಗಡ್ಡಿ. ಇದು ಎಲ್ಲಿ ಒಣಗಿಸಿದ್ನಿ? ಬಿಸಿಲಾಗ ಒಣಗಿಸಿನಿ, ಕಟ್ ಮಾಡಿ. ಮನ್ಯಾಗ ಮಾಡಿದ್ದು? ಮನ್ಯಾಗ ಮಾಡಿದ್ದು. ಹೊರಗೂ ಸಿಗ್ತಾವ ಅಂತ ಹೇಳ್ತಾರ, ನಂಗ್ ಗೊತ್ತಿಲ್ಲ. ಕಿರಾಣ ಅಂಗಡಿ ಎಲ್ಲ ಮಾರ್ಕೆಟ್, ಸೂಪರ್ ಮಾರ್ಕೆಟ್ ನಾಗ ಸಿಗ್ತಾವ ಒಣಗಿದ ಉಳ್ಳಾಗಡ್ಡಿ. ಇದು ಮನ್ಯಾಗ ಒಣಗಿಸಿದ್ ಮಾಡಿದ್ದು 1 ಬಟ್ಲ. ಇದು ಕೊಬ್ಬರಿ ತುರಿ, ಒಣ ಕೊಬ್ಬರಿ. ಮತ್ತ 2 ಬಟ್ಲ ಧನಿಯಾ. ಧನಿಯಾ ಅಂದ್ರ ಸ್ವಲ್ಪ ಕರಿಬೇವು. ಇದೆಲ್ಲಾ ಮಸಾಲೆ ಹುರಿಬೇಕು. ಖರ್ಚಿ ದೂರಿಡು. ಯವ್ವ, ಮಸಾಲೆ ಖಾರ ಮಾಡಕ್ಕೆ ಇಷ್ಟೆಲ್ಲ ಮಸಾಲೆ ಬೇಕು? ಮತ್ತೆ ಇಷ್ಟೆಲ್ಲಾ ಮಸಾಲೆ ಹಾಕ್ತಿವಿ ಅಂದೇ ಮಸಾಲೆ ಖಾರ ಅಂತಾರ. ಇವೆಲ್ಲಾ ಹುರುದು ಕೆಂಪು ಖಾರಿನಾಗ ಹಾಕಾನ ಕರಿ ಖಾರ ಅಂತಾರ. ಕರಿ ಖಾರ ಅಂದ್ರ ಅದ್ರ ಕೆಂಪಿದ್ದು ಕಲರ್ ಚೇಂಜ್ ಆಗ್ತದಲ್ಲ ಹುರಿಯಾನ, ಕಲರ್ ಕಪ್ಪಗಾಗ್ತದ. ಕಪ್ಪಗಾಗ್ತದ, ಕರಿ ಖಾರ. ಕರಿ ಖಾರನು ಅಂತಾರ, ಮಸಾಲೆ ಖಾರನು. ಆಯ್ತು, ಮತ್ತೆ ಹುರ್ಕೊಳಪ್ಪ. ಮಮ್ಮಿ, ಯಾವ ಜಮಾನ ಕಡೆ ಇದು? 40 ವರ್ಷದ ಜಮಾನ ಬಂದದು. ಸುಮ್ಮ ಹಿಂಗೆ ಏನಾರ ಹುರಿಯಾಕ ಅಂತ ಮಸಾಲೆ ಎಲ್ಲ ಹಿಂಗ್ ಹುರಿಯಾಕ ಹತ್ತದ. ಆಯ್ತಾಯ್ತು. ಈಗ ಇದ್ರಾಗ ಏನ್ ಹಾಕಮ್ಮ? ಈಗ ಇದ್ರಾಗ ಎಣ್ಣೆ ಹಾಕೋದು. ಎಣ್ಣೆ ಹಾಕೋದೇನು? 1 ಚಮಚ ಹಾಕೋದು. ಎಷ್ಟು ಹಾಕ್ಲಿ? 1 ಚಮಚ ಹಾಕ. ನೋಡು, ಸಾಕಿಷ್ಟೇ? ಇನ್ನೊಂದ್ ಚಮಚ ಹಾಕ. 1 ಚಮಚ ಹಾಕ್ಲಿ? ಸಾಕು. ಈಗ ಸಾಕು. ಕಾಯ್ಬೇಕು ಏನು ಹಂಗೆ ಶುರು ಹಚ್ಕೊಳ್ಳೋದು? ಕಾಯ್ಬೇಕೇನು? ಸ್ವಲ್ಪ ಕಾಯ್ಬೇಕು. ಅಲ್ಲ ಮಮ್ಮಿ, ಎಲ್ಲ ಒಮ್ಮೆ ಹುರಿಯೋದು ಏನು ಒಂದೊಂದು ಹುರಿಬೇಕು? ಎಲ್ಲ ಒಂದೊಂದು ಕೆಲಸ ಬಹಳ ಅಂದ್ರೆ. ಆಯ್ತಾಯ್ತು. ಈಗ ಮೊದ್ಲೇನ್ ಹಾಕಮ್ಮ? ಈಗ ಜೀರಿಗೆ ಹಾಕು, ಥೋಡೆ ಎಣ್ಣೆ ಹಾಕಿ ಹುರಿಯೋದ. ಎಲ್ಲ ಒಮ್ಮೆ ಹಾಕ್ಲಿ? ಹುರಿ. ಹೊತ್ತದಿಲ್ಲ, ಸಣ್ಣ ಇಡೋದೇನು? ಸಣ್ಣ ಇಡೋದು. ಕೆಂಪಾಗಬೇಕು, ಖರೆ ಹೊಸಬಾರ್ದು. ಕೆಂಪಾಗಬೇಕು. ಹಾ ಮಮ್ಮಿ, ಸಾಕೇನ್ ನೋಡು. ನೋಡ್ರಿ, ನೋಡ್ರಿ. ಚುಟ್ಟು ಸಪ್ಪಳ ಆಗತ್ತದ, ಗಮ್ ಗಮ್ ವಾಸ ಮಾಡ್ತದ. ಚುಟ್ಟು ಚುಟ್ಟು ಅಲ್ಲತ್ತದ, ಗಮ ಗಮ ವಾಸ ಮಾಡ್ತದ. ಇನ್ನ ಹೋಗ್ಲಿ. ಮಸ್ತ್ ವಾಸ ತೆಗಿಲಿ. ಅದೇ ಹೇಳಿ, ನಾ ತೆಗಿತೀನಿ. ಎಲ್ಲ ತೆಗಿಲಿ. ಈಗ ಮತ್ತೊಂದು ಚಮಚ ಎಣ್ಣೆ ಹಾಕ್ಲಿ? 1 ಚಮಚ ಎಣ್ಣೆ ಸಾಕು. ಸಾಕು. ಈಗ ಈಗ ಸಾಸಿವೆನಾ? ಅದಮ್ಮ ಎಣ್ಣೆ ಕಾಯ್ಬೇಕನ್ನಲ್ಲ? ಇಲ್ಲ, ಹಾಕಿ ಕಾದಿದ್ದಲ್ಲ ತಗಿ. ಎಲ್ಲ ಹಾಕ್ಲಿಲ್ಲ? ಎಲ್ಲ ಚುಟ್ಟು ಚುಟ್ಟಲ್ಲ ಎಲ್ಲ ಕಲರ್ ಚೇಂಜ್ ಆಗೋಣ, ತೆಗೆದ್ಬಿಡು. ಸಿಡ್ಲಿಕ್ಕೆ ಕಲರ್ ಚೇಂಜ್ ಆಗ್ತಾವಿಲ್ಲ, ಅದು ಕೆಂಪು ಹೋಗಿ. ಇದು
ಎಷ್ಟು ಹಾಕ್ಲಿ? ಸ್ವಲ್ಪ ಸ್ವಲ್ಪ ಹಾಕಿ. ಈಗ ಅರ್ಧ ಚಮಚ ಹಾಕ್ಲಿ? ಇಷ್ಟ ಹಾಕ್ಲಿ? ಸಾಕು. ಈಗೇನು ಹುರ್ಕೊಳಮ್ಮ? ಈಗ ಲವಂಗ ಹಾಕಿ. ಲವಂಗ ದಮ್ನಾಗ ಹೇಳ್ತು. ಈಗ ಲವಂಗ ಏನ್ ಮಾಡೋದು, ಅರ್ಧನೇ ಹಾಕೋದು. ಇದ್ರಂದು ಅರ್ಧ ಮಾತ್ರ ಹಾಕಿ. ಅರ್ಧ ಮಾತ್ರ ಹಾಕೋದು. ಸಾಕಲ್ಲ? ಹಾಕು. ಅರ್ಧ ಅರ್ಧ ಅದು. ಮತ್ತೆ ಈಗ ಹುರ್ಕೊಳ್ಳಿ. ಏನ್ ಮತ್ತಿದ್ರು ಕೂಡ ಏನ್ ಹಾಕೋದು? ತೆಗಿ ತೆಗಿ. ಆಯ್ತು ಆಯ್ತು. ಹುರಿದು ಪಟ ಪಟ ಕಣ್ಣಿನ ಮೇಲೆ ಸಿಡಿತಾವ. ಬಾ ಸಂಭಾಷಣೆ ಮಾಡ್ಬೇಕಂತ. ಹೌದು. ಇದು ಮೆಣಸು ಹಾಕದು. ಎಲ್ಲ ಹಾಕದು. ಇದು 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 ಫುಲ್ ಹಾಕದು. ಯಾವುದು? ಅನಾನಸ್ ಫುಲ್. ಚಕ್ರ ಫುಲ್. ಫುಲ್. ಓಕೆ. ಮತ್ತೇನ್ ಹಾಕದಿದ್ರು ಕೂಡ? ಈಗ ಅವಷ್ಟೇ ಹುರಿ. ಇವೆರಡೆ ಚಂದ ಹುರಿ. ವಾಸ್ತು ಎಷ್ಟು ಘಮ ಘಮ ಉಂಟು. ಘಮ್ 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 ಬರ್ತಾವ. ತೆಗಿ. ಸಾಕು. ಈಗ ತಪ್ಪದು ಅಲ್ಲ. ಅನಾನಸ್ ಹುರಿತಲ್ಲ. ಹಾಕಿಲ್ಲ. ಹಾಕು. ಕಲ್ ಹೂವ. ಇದು ಇದು ಕಲ್ ಹೂವ. ಎಣ್ಣೆ ಏನ್ ಬೇಕಾಗಿಲ್ಲ? ಏನು ಬೇಕಾಗಲ್ಲ. ಅದ್ರಾಗ ಸ್ವಲ್ಪ ಇರ್ತದೆ. ಬಾಳ ಎಣ್ಣೆ ಹಾಕಿ ಹುರಿಯನ ಮಿಕ್ಸರ್ದಾಗ ಸಣ್ಣ ಆಗಲ್ಲ. ಅದಕ್ಕೆ ಕಮ್ ಕಮ್ ಹಾಕ್ಬೇಕು. ತುಂಬ ಹುರಿ. ನೋಡ್ ಮಮ್ಮಿ. ಇನ್ನೊಂದ್ ಜರ ಅದು ಹುರಿದು ಹೊಡೆದು ಅಟ್ಲಗು ಈಸಿಯಾಗಿ ಹುರಿಯಂಗಿಲ್ಲ. ಅದು ಕಟ್ಟುರಾಗಿ ಒಳ್ಳೆ ಹುಣಸಿಕಾಯಿ ನೋಡ್ದಂಗ ಆಗ್ತದ. ಏನಂತಾರ ಇದಕ್ಕ? ಕಲ್ಲು ಹೂವ. ಕಲ್ಲು ಹೂವ. ಕಲ್ಲು ಯಾಕಂತ ಕಲ್ಲು ಹೂವ ಗೊತ್ತಿಲ್ಲಪ್ಪ. ಕರಗಿರ್ತದಂತ ಕಲ್ಲು ಹೂವ ಅಂತಾರ. ಅದು ಕಲರ್ ಹಂಗ ಕಲ್ಲಿನಂಗ ಇರ್ತದ. ಕಲರ್ ಕಲ್ಲಿನಂಗ ಇರ್ತದ. ಆಯ್ತು ತೆಗಿ. ಈಗ ಇಷ್ಟ ಅರ್ಧ ಸ್ಪೂನ್ ನೋಡಿ ಎಣ್ಣೆ ಹಾಕ್ತೀನಿ. ಈಗ ಇವ್ ಮೆಂತ್ಯ ಹುರಿ. ಇವನು ಚುಟ್ಟು ಚುಟ್ಟು ಆವಾಜ್ ಬರ್ತಾವ. ಮೆಂತ್ಯ ಕಮ್ಮ ಹುರಿಯೋದು. ಚುಟ್ಟು ಚುಟ್ಟು ಆವಾಜ್ ಬರ್ಬೇಕು. ಬರ್ತಾವ. ನೋಡಿ ಸ್ವಲ್ಪ ಗ್ಯಾಸ್ ಆನ್ ಮಾಡ್ತೀನಿ. ಹಾಕು. ಕಲರ್ ಚೇಂಜ್ ಆಗ್ಬೇಕಾ? ಕೆಂಪ್ ಆಗ್ಬೇಕು ನೋಡು. ಮೆಂತ್ಯ ಅಲಗತಾವಲ್ಲ. ಅದನ್ನು ಸಮಿ ಇದು ಆಗ್ತದ. ಸಪ್ಪಳ ಬರ್ತದ. ಚುಟ್ಟು 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 ಹುರಿ ಬರ. ಘಮ 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 ವಾಸ ಬರ್ತದ ನೋಡು. ಹೌದೌದು. ಇವನು ಹುರಿದು. ವಾಹ್ ಮಮ್ಮಿ, ಬಹಳ ತಾಳ್ಮೆ ಬೇಕು ನೋಡವಾ. ತಾಳ್ಮೆ ಬೇಕು ಮತ್ತೆ ಸಮಾಧಾನಲೆ ಹುರಿಬೇಕು. ಪಟ ಪಟ ಕಣ್ಣಿನ ಮೇಲೆ ಉಂಟು. ಪಟ ಪಟ ಹಾಕ್ತಾವ್ನು. ಮತ್ತೆ ಬರ ಹುರಿದ್ರಂದ್ರ ಗೊತ್ತದ. ಕಮ್ಮಗ ಆಗ್ಬೇಕು ಮಸಾಲೆ ಖಾರ. ಗಾಗಲ್ ಹಾಕೊಂಡ್ ಹುರಿಬೇಕೇನೋ. ಗಾಗಲ್ ಹಾಕೊಂಡ್ ಹೆಂಗ್ ಹುರಿತಾರ ಎಲ್ಲ ನೀ ಕರೆಕ್ಟ್ ಕಾಣಿಸ್ತದ. ಹುರಿದೇ ಗೊತ್ತಾಗಲ್ಲ. ಓಕೆ ಓಕೆ. ಈಗ ಎಣ್ಣೆ ಹಾಕ್ಲಿ ಸ್ವಲ್ಪ. ಅರ್ಧ ಚಮಚ ಫುಲ್ ಹಾಕ್ಲಿ. ಫುಲ್ ಫುಲ್. ಓಕೆ. ಈಗ ಯಾಲಕ್ಕಿ ಹಾಕೋಣ. ಸಣ್ಣ ಯಾಲಕ್ಕಿ, ದೊಡ್ಡ ಯಾಲಕ್ಕಿ. ವೆಲ್ದೋಡೆ. ವೆಲ್ದೋಡೆ. ಇವು ಸಣ್ಣ ನೋಡಿ ಇವು ದೊಡ್ಡ. ದೊಡ್ಡ ಮಸಾಲ ವೆಲ್ದೋಡೆ ಅಂತಾರೆ. ಮಸಾಲ ವೆಲ್ದೋಡೆ ಅಂತಾರೆ. ತೆಗಿ. ತೆಗಿ. ಎಲ್ಲ ಅದು ಅಲ್ಲ ದೊಡ್ಡ ದೊಡ್ಡ. ತೆಗಿ. ಬರೇ ಅದೈತಿ. ಇದೇ ಎಣ್ಣೆ. ಇದೇ ಎಣ್ಣೆಗ ಚಕ್ಕೆ ಹಾಕ್ರಿ. ಚಕ್ಕೆ ಅಂದ್ರೆ ದಾಲ್ಚಿನಿ. ಚಕ್ಕೆ ಅಂದ್ರ ದಾಲ್ಚಿನಿ. ಈಗ ದಾಲ್ಚಿನಿ ಹಾಕೋದು. ಆಯ್ತು. ಮಮ್ಮಿ ವಾಸ ಉಂಟಲ್ಲ ಚಂದ. ವಾಸ ಉಂಟದಲ್ಲ. ಹುರಿಲಿ ಇನ್ನೊಂದ್ ಸ್ವಲ್ಪ. ಕಲರ್ ಚೇಂಜ್ ಆಗಿ ಮಸ್ತ್ ವಾಸ ಇರ್ತದ ನೋಡಿರ್ತದಲ್ಲ. ಈಗ ಆಯ್ತು. ಈಗ ತೆಗಿ. ಸಾವಕಾಶ ತೆಗಿ. ಸ್ವಲ್ಪ ಹಿಂದಿಡಿ. ಸ್ವಲ್ಪ ಹಿಂದಿಡಿ. ಬಹಳ ಹೆರಾನ್ ಕೆಲ್ಸ ನೋಡ್. ನೀವ್ ಹೆಣ್ಮಕ್ಳು ಇಡೀ ದಿನ ಅಡ್ಗೆ ಮನೆಗೆ ಹೆಂಗ್ ಕೆಲಸ ಮಾಡ್ತಿರೋ. ಹೆಣ್ಮಕ್ಳಿಗೆ ದೇವರ ಅಷ್ಟು ತಾಳ್ಮೆ ಕೊಟ್ಟಾನ. ಖರೇದ್ ಗ್ರೇಟ್. ಆಯ್ತು. ಈಗ ಎಣ್ಣೆ ಎಷ್ಟು? 2-3 ಚಮಚ ಎಣ್ಣೆ. ಈಗ 2-3 ಚಮಚ ಹಾಕ್ಲೇನಾ? 2-3 ಚಮಚ. ಯಾಕೆ ಈ ಸಲ ಜಾಸ್ತಿ ಹೇಳ್ತಿದಿಲ್ಲ? ಈಗ ಇದು ಅರ್ಶಿನ ದಮ್ ಇರ್ತಾವಲ್ಲ, ಅದಕ್ಕೆ ಇದು ಕರ್ಲಿಕ್ಕೆ ಎಣ್ಣೆ ಜಾಸ್ತಿ ಬೇಕು. ಆಯ್ತು. ಇವು ಉಬ್ಬತಾವ, ಕರಿತಾವ ನೋಡು. ಅರ್ಶಿನ ಉಬ್ತಿರ್ತಾವ. ಉಬ್ತಿರ್ತಾವ. ಬಣ್ಣ ನೋಡಿ ಎಷ್ಟು ಚಂದ ಬರ್ತಿತ್ತು. ಕರಿಬೇಕು ಅರ್ಶಿನ. ಉಬ್ಬತಾವ. ಉಬ್ಬಿ ಹಿಂಗ ಅವ್ರಿಗಾಗ್ತಾವ. ಓಕೆ. ಉಬ್ಬ್ಯಾವ ನೋಡು. ಈಗ ಕರ್ದವ. ತೆಗೆದು ಏನ್ ಮಾಡೋದು? ಆಯ್ತು. ಸಾವಕಾಶ ತೆಗಿ. ಎಣ್ಣೆ ಅಲ್ಲಿ ಸ್ವಲ್ಪ ಬರೀ ಅವೇ ತೆಗಿದಲ್ಲ. ಹಿಂಗೆ ಹಿಡಿತೀನಿ. ಹಂಗೆ ಸ್ವಲ್ಪ ಹಿಂದ್ ತಗೋ. ಸ್ವಲ್ಪ ಹಿಂದ್ ತಗೋ. ಯಾಕೆ ಎಣ್ಣೆ ಅದ್ರಾಗ ಸ್ವಲ್ಪ.
ಮಮ್ಮಿ ಹಾ ಪೈಲದ ಎಣ್ಣೆ ಅದ ಇದ್ರಾಗ ಅದ್ರಾಗೆ ಮತ್ತೇನ್ ಎಣ್ಣೆ ಬೇಡ ಈಗ ಬೇಡ ಈಗ ಶುಂಠಿ ಶುಂಠಿ ಹಾಕದ ಈಗ ಶುಂಠಿ ಹಾಕ ಒಣಗಿದ ಶುಂಠಿ ಒಣಗಿದ ಶುಂಠಿ ಅದನ್ನು ಹೋಗುತ್ತದೇನು ಇದು ಬಿ ಹೋಗ್ತದ ಅದು ಅರಿಶಿನ ಬೇರೆ ಹೆಂಗ್ ಹೋಗ್ತು ಹಂಗ ಇದನ್ನು ಹೋಗುತ್ತದ ಸ್ವಲ್ಪ ಬಹಳ ಸಣ್ಣಾಗ್ಯದಲ್ಲ ಗ್ಯಾಸ್ ಸ್ವಲ್ಪ ಅದು ಕರಿಯತನ ಸ್ವಲ್ಪ ಸ್ವಲ್ಪ ಮಾಡೋದು ಮೀಡಿಯಂ ಮಾಡಿ ದೊಡ್ಡ ಆಲೂಗಡ್ಡೆ ಹಿಂಗ ವಾಸನೆ ಉಂಟು ನೋಡು ಅದೇ ಈಗ ತೆಗಿ ಇದಿಷ್ಟೇ ತೆಗಿತೀನಿ ಇಷ್ಟೇ ಇಷ್ಟೇ ತೆಗಿ ಈಗ ದೊಡ್ಡ ಅದು ನೋಡಿ ಸಾಕಲ್ಲ ಇವು ಎಲ್ಲಿ ಪುಲಾವ್ ಎಲ್ಲಿ ಹಾಕ ಎಣ್ಣೆ ಬೇಕಾಗಿಲ್ಲ ಅದ ಮೊದ್ಲಿಂದ ಚಂದ ಉರಿಬೇಕು ಹೌದು ಕೆಂಪಾಗಬೇಕು ಅವನ್ನ ಪುಲಾವ್ ಎಲೆ ನಮ್ ಕಡೆ ಉತ್ತರ ಗುಲ್ಬರ್ಗ ಅಂತಾರ ಮಸಾಲೆ ಎಲೆ ಅಂತಾರ ಗುಲ್ಬರ್ಗ ಕಡೆ ಈಗ ಆಯ್ತು ಅಲ್ಲ ಆಯ್ತು ಎಲ್ಲ ಜಾಮೀನಿ ಥೋಡಿ ಬಗ್ಗಿಸು ಮಮ್ಮಿ ಈಗ ಮಸಾಲಾ ಪತ್ರೆ ಆಯ್ತು ಈಗ ಎಣ್ಣೆ ಎಷ್ಟು ಹಾಕ್ಲಿ 2 ಚಮಚ ಇದು 2 ಈಗ ಏನು ಉಳ್ಕೊಳಮ್ಮ ಈಗ ಉಳ್ಳಾಗಡ್ಡಿ ಇವು ಒಣಗಿ ಉಳ್ಳಾಗಡ್ಡಿ ಅಲ್ಲ ಇದರಿಂದ ಅರ್ಧ ಹಾಕೋದು ಇವು ಒಣಗಿ ಉಳ್ಳಾಗಡ್ಡಿ ನೀ ಮನೆಗೆ ಕಟ್ ಮಾಡಿ ಒಣಗಿಸಿದಿ ಮನ್ಯಾಗ ಕಟ್ ಮಾಡಿ ಈಗ ಎಷ್ಟು ಹಾಕ್ಲಿ ಇದ್ರದ್ದು ಅರ್ಧ ಹಾಕ್ಲಿ ನೋಡ ನೋಡ್ ಸಾಕು ನಾವಿದು ಚೂಡಾಕ್ ಹಿಂಗೆ ಹಾಕ್ತಿವಲ್ಲ ಚೂಡ ಮಾಡೋಣ ನೋಡಿ ಸಾಕು ಅದೇ ಹಂಗ ಥೋಡಿ ಥೋಡಿ ಉಳ್ಕೊಳ್ಳೋದು ಅದು ಥೋಡಿ ಇದು ಥೋಡಿ ಎಣ್ಣೆ ಥೋಡೆ ಹಾಕ್ತಿವಲ್ಲ ಅದು ಒಮ್ಮೆ ಭಾಳ ಅಂತಂದ್ರೆ ಮತ್ತೆ ಹುರಿಯಲ್ಲ ಚಂದ ನೋಡಿ ಸಣ್ಣ ಮಾಡ್ಬೇಕೇನ್ರಿ ಸ್ವಲ್ಪ ಇಲ್ಲ ಉಳ್ಳಾಗಡ್ಡಿ ವಾಸನೆ ಎಲ್ಲ ಕೆಂಪಂದ್ರೆ ಇದು ಕುರುಕುರುಮ್ ಅದೇ ಚೂಡಾನಾಗ ಆತದಲ್ಲ ಕುರುಮ್ ಮತ್ತವ್ ನಾನೇ ಚೂಡಾನಾಗ ಈಗ ಒಂದೊಂದು ಉಳ್ಳಾಗಡ್ಡಿ ಆರ್ಸಿ ತಿಂತೀನಿ ನೋಡ್ ಮಮ್ಮಿ ಆಯ್ತಾಯ್ತು ತಿನ್ನಕತ್ತಿ ಈಗ ಹುರಿ ಹೋಗ್ಬೇಡ ಜಾಸ್ತಿ ಹೊತ್ತಾವ ಆಯ್ತಾಯ್ತು ಸಾರಿ ತೆಗಿಲಿ ಹಿಡಿ ಬಗ್ಗಸು ಇದು ಸೆಪ್ರೇಟ್ ಅಲ್ಲ ಇದು ಸೈಡ್ ಇದ್ರ ಮೇಲೆ ಬೇಡಲ್ಲ ಸ್ವಲ್ಪ ಹಿಡಿ ಮತ್ತೆ ಎಣ್ಣೆ ಹಾಕು ಸಾಕು ಈಗ ಇವತ್ತು ಉಳ್ಳಾಗಡ್ಡಿ ಹುರಿದಿವ್ ಯಾಕೆ ಎಲ್ಲ ಅವಾಗ ಒಮ್ಮೆ ಹುರಿತಿದ್ದಲ್ರಿ ಇದು ಹುರಿಯಾಗ ಇರಲ್ಲ ನೀವು ಕರೆ ಕರ್ಕೊಳದಿರ್ತದ ಮಷಿನ್ದಾಗ ನಾವು ಖಾರ ಮಾಡ್ಕೊಂಡ್ ಬರ್ತೀವಲ್ಲ ಅವಾಗ ನಡೀತದ ಇದು ಮನ್ಯಾಗ ಮಾಡ್ತೀವಿ ಮಿಕ್ಸರ್ದಾಗ ಬಹಳ ಎಣ್ಣೆ ಇರೋಣ ಸಣ್ಣಾಗಲ್ಲ ಅದು ಬರೇ ಇದು ಥೋಡೆ ಥೋಡೆ ಎಣ್ಣೆ ಹಾಕಿ ಹುರಿಬೇಕು ಥೋಡೆ ಎಣ್ಣೆ ಹುರ್ಕೊಡು ಒಮ್ಮೆ ಉಳ್ಳಾಗಡ್ಡಿ ಹಾಕೋಣ ಅವು ಒಂದು ಹಸಿ ಉಳಿತಾವ ಒಂದು ಕರಿತಾವ ಒಂದು ಅದೇ ಹಸಿ ಒಂದು ಕರ್ದಿರ್ತಾವ ಒಂದೊಂದು ಹಂಗೆ ಹಸಿ ಉಳಿತಾವ ಅದಕ್ಕೆ ಕೊಬ್ಬರಿ ಕೊಬ್ಬರಿ ಇದು ಒಣ ಕೊಬ್ಬರಿ ಅಲ್ಲ ಒಣ ಕೊಬ್ಬರಿ ಈಗ ಎಣ್ಣೆ ಬೇಡ ಇದಕ್ಕೆ ಎಣ್ಣೆ ಬೇಡ ಮೊದ್ಲೇ ಅದು ಎಣ್ಣೆ ಇರ್ತದಲ್ಲ ಕಿಸಾಚಿನೆಲ್ಲ ಅದಕ್ಕೆ ಎಣ್ಣೆ ಬೇಕಾಗಲ್ಲ ಸ್ವಲ್ಪ ಇದು ಮಾಡ್ತೀನಿ ಸಣ್ಣ ಮಾಡ್ತೀನಿ ಇಲ್ಲ ಒಂದ್ ಸ್ವಲ್ಪ ದಪ್ಪ ಮೀಡಿಯಂ ಚಂದ ಪೇಷನ್ಸ್ ಇಟ್ಕೊಂಡು ಹುರಿಬೇಕು ಮಮ್ಮಿ ನೋಡಿ ಇಷ್ಟು ಕೆಂಪು ಹಾಕೇನು ಇನ್ನೊಂದ್ ಜರ ಉರಿಬೇಕೇನು ಇಷ್ಟು ಹಾಕಿ ಮಮ್ಮಿ ಅಲ್ಲ ಮಮ್ಮಿ ನಿಮ್ಮ ಮಗು ಕೊಟ್ಟಾಳಂತ 40 ವರ್ಷದ ಕಡೆ ಇನ್ನ ಹಂಗೆ ಇಟ್ಟಿದಲ್ಲ ಆಡು ಥೋಡೆ ಹಿಂಗ ಉರ್ಲಿಕ್ಕೆ ಹೊಂದಕ್ಕೆ ಹಾರ್ಲಿಕ್ಕತ್ತದ ಅಟ್ ಹೋರ್ಗದ ಮತ್ತೆ ಏನ್ ಮಾಡೋದು ನಮ್ಮ ಅವ್ವ ಆ ಪ್ರೀತಿಲ ಕೊಟ್ಟಾಳಂದು ಇರ್ತೀನಿ ಈಗ್ನು ಇರ್ತೀನಿ ಮುಂದೂ ಇರ್ತೀನಿ ನಿನ್ ಬೇಕಾಯ್ತಂದ್ರ ವಜ್ಜಂದು ಕಡೆಗಳು ಹೊಸ ಕಡೆ ತಂದ್ಕೊಡು ನೋಡಿ ಹೊತ್ಲಕತ್ತ ಸಾಕ ಅನಿಸ್ತದ ನೋಡಿ ಆಯ್ತು ಹಿಡಿ ಸ್ವಲ್ಪ ಹಿಂಗಾಗ್ಬೇಕು ಆಯ್ತಾಯ್ತು ತೆಗಿ ಗ್ಯಾಸ್ ಬಂದ್ ಮಾಡ್ತೀನಿ ಮಮ್ಮಿ ಈಗ ಎಷ್ಟು ಎಣ್ಣೆ ಹಾಕ್ಲಿ ಈಗ 2 ಚಮಚ ಎಣ್ಣೆ 2 ಚಮಚ ಇದು 1 ಇದು 2 ಓಕೆ ಈಗೇನು ಹುಡ್ಕೊಳಮ್ಮ ಈಗ ಧನಿಯಾ ಅವೇಜ್ ಎಲ್ಲ ಹಾಕ್ಲಿ ಅದು ಕೂಡ ಇನ್ನೊಂದು ಬಟ್ಲ ಅದಲ್ಲ 2 ಬಟ್ಲ ಹವೇಜ್ ಹುರ್ಕೊಳ್ಳಿ ಈಗ ಹುರಿ ಕೆಂಪಾಗ್ಬೇಕು ಮಮ್ಮಿ ಕೆಂಪಾಗ್ಬೇಕು ಇದಕ್ಕೆ ಸ್ವಲ್ಪ ಭಾತ ಆದ್ಮೇಲೆ ಹುರಿಬೇಕೇನಲ್ಲ ಹೌದು ಭಾತ ಟೈಮ್ ತಗೋತದೆ ಟೈಮ್ ತಗೋತದೆ
ಕೆಂಪಾಗಬೇಕು ಖರೆ ಕರ್ಗಾಗ್ಬೇಡ್ದು ಕೆಂಪಾಗಬೇಕು ಖರೆ ಕರ್ಗಾಗ್ಬೇಡ ನೋಡಿ ಇಷ್ಟು ಹಾ ಕೆಂಪಾಗ್ಯದಂತೆ ಹಾ ಕೆಂಪಾಗ ಹಾ ಈಗ ತೆಗೆದು ಹಾ ತೆಗ್ಯಾನ ಈಗ ಮಮ್ಮಿ ಈಗ 2 ಚಮಚ ಎಣ್ಣೆ ಹಾಕು ಹಾ ಈಗ ಖಾರ ಹುರ್ಕೊಳ್ಳೋಣ ಖಾರ ಹುರ್ಕೊಳ್ಳೋದು ಅಲ್ಲ ಮೆಣಸಿನ್ಕಾಯಿ ಹುರ್ಕೊಳ್ಳೋದು ಕೇಳಿನಿ ಇದು ಏನ್ ಖಾರ ಹುರ್ಕೊಳ್ಳೋದು ಮತ್ತೆ ಮೆಣಸಿನ್ಕಾಯಿ ಹುರಿತೀವಲ್ಲ ಈಗ ಮೆಣಸಿನ್ಕಾಯಿ ಇಲ್ಲಲ್ಲ ಅದಕ್ಕೆ ಖಾರ ಹುರ್ಕೊಳ್ಳೋದು ಓಹೋ ಮನ್ಯಾಗ ಖಾರ ಇತ್ತಲ್ಲ ಕರಿ ಖಾರ ಮಾಡೋದ್ ತಡನೇ ಹತ್ತಲ್ಲ ಟೆನ್ಷನ್ ಇಲ್ಲ ಮೆಣಸಿನ್ಕಾಯಿ ತಗೊಂಡ್ ಬಾ ತುಂಬ ಕಡಿ ಹುರಿ ಟೆನ್ಷನ್ ಇಲ್ಲ ಕಾಟೆಲ್ಲ ಅದು ಭಾಳ ತ್ರಾಸ ಖಾರ ಇತ್ತಂದ್ರ ಆಯ್ತು ಮಸಾಲೆ ಖಾರ ರೆಡಿ ಭಾರಿ ಐಡಿಯಾ ಅದಲ್ಲ 2 ಚಮಚ ಹಾಕ್ 2 ಚಮಚ ಎಣ್ಣೆ ಹಾಕ್ಲಿ ಹಾಕ್ ಇದು 1 ಇದು 2 ಈಗ ಈಗೇನ್ ಮಾಡೋದು 2 ಬಟ್ಟಲ್ ಹಮೇಸ್ ತಗೊಂಡಿವಲ್ಲ ಅದಕ್ಕೆ 2 ಬಟ್ಟಲ್ ಖಾರ ಹಾಕೋದು ಈಗ 2 ಬಟ್ಟಲ್ ಖಾರ 2 ಬಟ್ಟಲ್ ಖಾರಾಗ 2 ಬಟ್ಟಲ್ ಧನೆ ಧನೆ ಅಂದ್ರೆ ಅದೇ ಹವೇಜ್ ಹಾಕ್ಲಿ ಈಗ ಎಣ್ಣೆ ಕಾಯ್ಬೇಕು ಇಲ್ಲ ಹಾಕ್ಲಿ ನೋಡು ಕಾಣಿಸ್ತಿಲ್ಲ ನೋಡಿ ನೋಡಿ ತುಂಬಾ ನೋಡಿ ಇಷ್ಟು ತೆಗಿ ಇನ್ನೊಂದರ ಬರೋಬ್ಬರ 2 ಹಾಕಿ ನೋಡಿ 2 ಹಾಕಿ ಸಾಕಲ್ಲ ಈ ಖಾರ ಹುರ್ಕೊಳ್ಳೋದು ಖಾರ ಹುರ್ಕೊಳ್ಳೋದು ಏನೇನ ಭಾರಿ ಐಡಿಯಾ ಕೊಟ್ಟಿ ನೋಡಿದ್ವಿ ಮೆಣಸಿನ್ಕಾಯಿ ತುಂಬ ಕಡಿ ಹುರಿ ಭಾಳ ಜಂಜಟ್ ಇರ್ತಾವ ಹೌದು ಭಾಳ ಜಂಜಟ್ ಇರ್ತದಪ್ಪ ಭಾಳ ಮಂದಿಗ ಮೆಣಸಿನ್ಕಾಯಿ ಹುರಿಯಾಳಿಗ ಕೆಂಪ್ ಬರ್ತದ ಕಸ್ಕಿ ಹತ್ತದ ಸೀನ್ ಬರ್ತಾವ ಅದಕ್ಕೆ ಅದ್ರಕ್ಕಿನ್ನ ಇದು ಮನ್ಯಾಗ ಖಾರ ಇತ್ತು ಅಂದ್ರೆ ಇದು ಖಾಂಟ್ನು ಹೇಳಲ್ಲ ಕೈ ಬಿಡ್ಲಾರ್ದಂಗ್ ಹುರಿಬೇಕು ಕೈ ಬಿಡ್ಲಾರ್ದಂಗ್ ಹುರಿಬೇಕು ಹೊತ್ತಿ ಬಿಡೋದಿಲ್ಲ ಹೊತ್ತಿಸ್ತದೆ ಅಂದ್ರೆ ಖಾಂಟ್ ಹೇಳ್ತದ ಈಗ ಇದು ತಣ್ಣೀರ್ಬೇಕಲ್ಲ ಗ್ಯಾಸ್ ಗ್ಯಾಸ್ ಭಾಳ ಸಣ್ಣಿಟ್ಟು ಹುರಿಬೇಕು ನೀವು ವಾಸ ಬರ್ತದ ನೋಡು ಹುರಿಯಾಳಿ ಖಾಟ್ ಹೇಳಲ್ಲ ಖರೆ ಖರೆ ವಾಸ ಬರ್ತದ ಅಂದ್ರ ಮೆಣಸಿನ್ಕಾಯಿ ಕಮ್ಮ ಹುರಿಯೋದು ಖರೆ ಖಾಟ್ ಹೇಳಲ್ಲ ಅಲ್ಲ ಮಮ್ಮಿ ಇದು ಹುರಿದಂತ ಹೆಂಗ್ ಗೊತ್ತಾಗ್ತದ ಕಲರ್ ಸ್ವಲ್ಪ ಚೇಂಜ್ ಆಗ್ತದಲ್ಲ ಮತ್ತೆ ವಾಸ ಬರ್ತದಲ್ಲ ಒಂದ್ ಜರ ಕಮ್ಮ ಹುರಿದಿದ್ದು ಇನ್ನ 2 ಚಮಚ ಎಣ್ಣೆ ಹಾಕ 1 2 ಸಾಕು ಹುರ್ಕೊಳ್ಳಿ ಹುರಿ ಪೂರಾ ಎಣ್ಣೆ ಎಲ್ಲಾ ಖಾರಿಗೆ ಹತ್ಬೇಕು ನೀ ಇನ್ನೊಂದ್ ಜರ ಹುರಿ ನಾ ಬೆಳ್ಳುಳ್ಳಿ ಕುಟ್ಕೋ ಆಯ್ತು ಬೆಳ್ಳುಳ್ಳಿ ಏನ್ ಭಾಳ ಸಣ್ಣ ಕುಟ್ಕೋಬೇಕೇನ್ ಬೆಳ್ಳುಳ್ಳಿ ಭಾಳ ಸಣ್ಣ ಕುಟ್ಕೋಬೇಕು ದಮ್ ಇರ್ಬಾರ್ದು ಕಾರಿನಾಗ ಹಾಕ್ತಿವಲ್ಲ ಅದಕ್ಕ ಪೂರಾ ಒಂದ್ ಜೀವ ಬೇಕಾಗಿ ಹಂಗಿದ್ರ ಮೊದ್ಲೇ ಕುಟ್ಕೊಂಡಿಡವಲ್ಲ ಏಪ್ಪ ಎಟ್ ವಟ ಮಾಡ್ತಿ ಪೂಜಾ ಇದ್ರ ಎಟ್ ಶಾಂತ ಸಮಾಧಾನ ಇರ್ತೀಳು ಇವತ್ತ ಆಕಿ ಹೊರಗ್ ಹೋಗ್ಯಾಳ ಒಂದ್ ಜರ ಮಸಾಲೆ ಹುರ್ಸ್ಲಿಕ್ ಹಚ್ಲಿಕತ್ತೀನಿ ಅಂದ್ರ ಬರೇ ವಟನೇ ನಡ್ದದ್ ನಿಂಗೆ ಯಾವಾಗ ಬಂದ್ ಮಾಡ್ತಿ ವಡವಾಡ ಮಾಡೋದು ಮಮ್ಮಿ ನೋಡು ಸಾಕಿನ ಸಾಕು ಆಫ್ ಮಾಡಿ ಈಗ ಸಾಕು ಎತ್ತಿ ಆ ಕಡೆ ಇಡು ಬಣ್ಣನು ಬದಲಾಗಿದ್ದು ಬದಲಾಗಿದ್ದು ಕಡಿಲಿ ಆ ಕಡೆ ಇಡು ಈಗ ಈಗ ಎಣ್ಣೆ ಖಾಲಿ ಗ್ಯಾಸ್ ಹತ್ತಕ್ಲಿ ಗ್ಯಾಸ್ ಹಚ್ಚ ಈಗ ಇದಿಡು ಈಗ ಕರ್ಬೇವು ಕರ್ಕೊ ಸ್ವಲ್ಪ ಎಣ್ಣೆ ಸಾಕು ಸಾಕು ಕಾದಿರ್ತದ ಕಾದಿರ್ತದ ಹಾಕು ನೋಡೆಲ್ಲ ಹಾಕ್ಲಿ ಚಂದ ಕಟೋರ್ ಆಗತ್ತನ ಕರಿ ಕಟ್ರ ಆಗ್ಬಿಟ್ಟೆ ಚಂದ ಆಡಿ ಕುರಿ ಮಮ್ಮಿ ಸಾಕನಿಸ್ತು ಸಾಕು ಇಟ್ ಸಾಕೇನೆ ಇಲ್ಲ ಹಾಕು ಚಂದ ಅರ್ಧ ಬಟ್ಲ ಹಾಕು ಅರ್ಧ ಬಟ್ಲ ಖಾರಿಗೆ ಹಾಕ್ಲಿಕ್ ಖಾರಿಗೆ ಮಸಾಲೆ ಖಾರಿಗೆ ಎಣ್ಣೆ ಬೇಕಾಗ್ತದೆ ಖಾರಿಗೆ ಎಣ್ಣೆ ಬೇಕು 1 ಕಿಲೋ ಅದಕ್ಕೆ 1 ಚಮಚ ಮಸಾಲೆ ಖಾರ ಹಾಕ್ರೆ ಪಲ್ಯ ಎಲ್ಲ ಚಂದ ಎಣ್ಣೆ ಎಣ್ಣೆ ಅಂತ ಮಣ್ಣ ಎಣ್ಗಾಯಿ ಪಲ್ಯ ಮಾಡಿದೀನಿ ನೋಡಿ ಬದ್ನಿಕಾಯಿ ಮ್ಯಾಲೆಲ್ಲ ಎಣ್ಣೆ ತಿಳ್ಕೊದಿ ನೋಡಿ ಸಾಕು 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 ಎಣ್ಣೆ ಕಾದದೇನು ಹೆಂಗ್ ನೋಡೋದೆ ಒಂದ್ 4 ಜೀರಿಗೆ ಜೀರಿಗೆ ಹಾಕಿ ನೋಡಿ
ಹಾ ಕಾದ ಕಾದ ಮಮ್ಮಿ ಈಗ ಏನ್ ಮಾಡ್ಲಿ ಬೆಳ್ಳುಳ್ಳಿ ಹಾಕ್ಲಿ ಬಂದ್ ಮಾಡಿ ಗ್ಯಾಸ್ ಬಂದ್ ಮಾಡೋದು ಗ್ಯಾಸ್ ಬಂದ್ ಮಾಡಿ ಗ್ಯಾಸ್ ಮಾಡಿ ಎಷ್ಟು ಸಣ್ಣ ಕುಟ್ಕೊಂಡಿದ್ ನೋಡಿ ಹಿಂಗ್ ಸಣ್ಣ ಆಗ್ಬೇಕು ಖಾರಿನಾಗೆಲ್ಲ ಕಲಿಬೇಕಲ್ಲ ಅದಕ್ಕೆ ಸಣ್ಣ ಕುಟ್ಕೊಳ್ಳೋದು ಅದಕ್ಕೆ ಸಣ್ಣ ಕುಟ್ಕೊಳ್ಳೋದು ಒಂದ್ ಸ್ವಲ್ಪ ಸ್ವಲ್ಪ ನೋಡಿ ಅಂದ್ರ ಕಾದದೇನ್ ತಿಳಿತದೇನ್ ಕಾದದ್ ಬಾಳ ಬಿಸಿ ಇದಲ್ಲ ಬಾಳ ಬಿಸಿ ಇದೆ ಈಗ ಹಾಕೋದಿಲ್ಲ ಸ್ವಲ್ಪ ತಣ್ಣಗಾಗ್ಬೇಕು ಸ್ವಲ್ಪ ತಣ್ಣಗ ಇಷ್ಟು ಬಿಸಿ ಇದ್ದಾಗ ಹಾಕೋದಿಲ್ಲ ಮಮ್ಮಿ ಈಗ ಎಣ್ಣೆ ತಣ್ಣಗಾಗತ್ತಲ್ಲ ಬಾಳ ಟೈಮ್ ತಗೋತಲ್ಲ ಬಹಳ ತಣ್ಣಗಾಗ್ಬೇಕು ಸ್ವಲ್ಪ ತಣ್ಣಗಾಗ್ಬೇಕು ಸ್ವಲ್ಪ ತಣ್ಣಗಾಗ್ಬೇಕು ಸ್ವಲ್ಪ ತಣ್ಣಗಾಗ್ಬೇಕು ಅಂದ್ರೆ ಬೆಳ್ಳುಳ್ಳಿ ಕರಿಬಾರ್ದು ಅದ್ರ ಈಗ ಅತ್ತ ತಗ ಏನ್ ಮಾಡೋದು ಅರ್ಥನ ಮಸಾಲೆ ಮಿಕ್ಸಿ ಮಾಡೋದು ಬಾ ಮಮ್ಮಿ ಅವಾಗೆಲ್ಲ ಅವಾಗ ಹುರ್ಕೊಳ್ಳೋವಾಗ ಸ್ವಲ್ಪ ಇಟ್ಟಿದ್ವಲ್ಲ ಇವು ಏನ್ ಮಾಡೋದು ಶಾಜೀರ್ಗಿ ಲವಂಗ ಅಲ್ಲ ಈ ಶಾಜೀರ್ಗಿ ನೋಡಿ ಇವು ಕಚ್ಚಾ ಹಾಕವು ಇವು ಹಾಕ್ಬಿಡ್ಲಿ ಎದ್ರಾಗ ಹವೇದಾಗ ಹಾಕ್ಲಿ ಹವೇದಾಗ ಹಾಕ್ಬಿಡ್ಲಿ ಅಂದ್ರ ಖಾರ ಘಮ ಘಮ ವಾಸ ಬರ್ತದೆ ಆಯ್ತು ಈಗ ಏನ್ ಮಾಡ್ಲಿದ್ದು ಈಗ ಹವೇಜ ಮಿಕ್ಸರ್ ಜಾರ್ನಾಗ ಹಾಕು ಚೆಲ್ಬಾರ್ದು ಸಾವ್ಕಾಶ ನಾನ್ ದಿನ ಮಾಡ್ತೀನಿ ನೀನ್ ಕೆಲ್ಸ ಕಲಿಬೇಕು ಜರ ಆಯ್ತಾಯ್ತು ಅದೇ ಮಾಡ್ಲತ್ತೀನಿ ಹೆಂಡತಿಗೆ ಹೆಲ್ಪ್ ಆತವ್ ಅದೇ ಮುಚ್ಚಳ ಎಲ್ಲದ ಇದ್ರದು ಮುಚ್ಚಳ ಒಂದ್ ಕಡೆ ಇಡ್ತೀನಿ ಜಾರ್ ಒಂದ್ ಕಡೆ ಇಡ್ತೀನಿ ಸಾಕೇನ್ ಇನ್ನ ಮಾಡ್ಲಿ ನೋಡಮ್ಮ ನೋಡ್ಬೇಕು ತರ್ದು ನೋಡ್ಬಿ ಸಣ್ಣದಾಗೇನು ನೋಡ್ಬೇಕು ಚಮಚಲಿ ಹಿನ ಆಗ್ಬೇಕು ಹಿನ ಸಣ್ಣ ಆಗ್ಬೇಕು ಹಿನ ಸಣ್ಣ ಆಗ್ಬೇಕು ಒಂದು ಒಂದ್ 2-3 ಸಲ ಮಾಡ್ಬೇಕಾಗ್ತದ ಒಂದ್ 2-3 ಸಲ ಅವಾಗ ಸಣ್ಣ ಆಗ್ತದ ಈಗ ನೋಡ್ ತೆಳಗಿಳಿಸಿ ಬಾಂಡೆ ನೋಡ್ತೀನ ಈಗ ಸಣ್ಣಾಗಿದೆ ನೋಡಿ ಸಾಕಲ್ಲ ಇಷ್ಟು ಈಗ ಇದು ಎಲ್ಲ ಕೆಂಪು ಕರಿನಾಗ ಹಾಕೋದು ಈ ಕರಿನೇ ಮಿಕ್ಸ್ ಮಾಡಿ ಹಾಕಿ ಹಾಕು ಮಿಕ್ಸ್ ಮಾಡ್ಕೊಳ್ಳಿ ಮಾಡಿ ಆಮ್ಯಾಗ ಮತ್ತೆ ಮಿಕ್ಸ್ ಮಾಡೋದು ಈಗ ಮಾಡು ಇದೆಲ್ಲ ಹಾಕಿ ಮತ್ತೆ ಕಲ್ಸೋದು ಇದೆಲ್ಲ ಅಂದ್ರೆ ಅದೆಲ್ಲ ಮಸಾಲ ಇದೆಲ್ಲ ಮಸಾಲೆ ಮಿಕ್ಸಿ ಮಾಡಿ ಮತ್ತೆ ಹಾಕೋದು ಅದ್ರ ಕರ್ದಿ ಮಸಾಲ ಇದ್ರಾಗ ಮಿಕ್ಸ್ ಮಾಡೋದು ಈಗ ಮತ್ತೆ ಇದ್ರಾಗ ಮಿಕ್ಸ್ ಮಾಡೋದು ಈಗ ಇದು ಕರ್ದಿದ ಮಸಾಲೆ ಎಲ್ಲ ಮಿಕ್ಸಿ ಮಾಡೋದು ಇದು ಸೆಪರೇಟ್ ಮಿಕ್ಸಿ ಮಾಡೋದೇ ನೀ ಕೆಂಪು ಕರಿನಾಗ ಹಾಕೋದು ಇಲ್ಲ ಅದ್ರಾಗ ಮಿಕ್ಸಿ ಮಾಡೋದು ಇದ್ರಾಗ ಮಿಕ್ಸಿ ಮಾಡ್ಕೊಳ್ಳೋದು ಹಾಕು ಇದು ಹಾಕು ಎಲ್ಲ ಒಮ್ಮೆ ಹಾಕೋದಲ್ಲ ಇದು ಹಾಕ್ಬೇಡ ಇದು ಹಾಕ್ಬೇಡ ಉಳ್ಳಾಗಡ್ಡಿ ಬಿಟ್ಟು ಎಲ್ಲ ಹಾಕೋದು ಅದು ಅರ್ಧ ಮರ ಸಣ್ಣ ಮಿಕ್ಸಿ ಮಾಡ್ಲಿ ಒಮ್ಮೆ ಈಗ ಮಿಕ್ಸಿ ಮಾಡಿ ನೋಡ್ರಿ ಈಗ ನೋಡೋಣ ನೋಡೋಣ ಸಣ್ಣಾಗ್ಯದೇನು ನೋಡು ನಮಗೆ ಹಿಡಿ ಇನ್ನ ಆಗ್ಬೇಕು ಇನ್ನೊಂದ್ ಜರ ಆಗ್ಬೇಕು ಕಡಕ್ ಇನ್ನೊಂದ್ ಜರ ಆಗ್ಬೇಕು ಅದು ಎಣ್ಣೆ ಹಾಕಿರ್ತಿಲ್ಲ ಕೆಳಗೆಲ್ಲ ಒಮ್ಮೆ ಚಮಚಲ್ಲಿ ಇಟ್ಟು ಈಗ ನೋಡಿ ಈಗ ಎಣ್ಣೆನು ಬಿಟ್ಟು ಎಣ್ಣೆ ಏನ್ ಇದು ಇದ್ರ ಬಿ ಕೆಂಪು ಖಾರ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಕಲ್ಸ್ಕೊತೀನಿ ಮಮ್ಮಿ ಈಗ ಏನ್ ಮಾಡೋದು ಈಗ ಇದು ಬಿಡು ಈಗ ಇದು ಸಣ್ಣ ಮಾಡಿ
ಮಿಕ್ಸರ್ದಾಗ ಹಾಕಿ. ಏನಿದು? ಉಳ್ಳಾಗಡ್ಡಿ. ಉಳ್ಳಾಗಡ್ಡಿ. ಈಗ ಮಮ್ಮಿ ಸಣ್ಣಗೆ ಇಲ್ಲ ಇನ್ನ ಬೇಕು. ಇನ್ನ ಈಗ ಕೊಬ್ಬರಿ ಹಾಕೋದ್ರಾಗ. ಈಗ ಕೊಬ್ಬರಿ ಹಾಕೋದ್ರಾಗ ಕೊಬ್ಬರಿ ಇದ್ರಾಗ ಕೊಬ್ಬರಿ ಹಾಕ್ಲಿ. ಅದ್ರಾಗ ಕೊಬ್ಬರಿ ಹಾಕಿ ಮಿಕ್ಸಿ ಮಾಡ್ಲಿ. ಉಳ್ಳಾಗಡ್ಡಿ ಮೊದ್ಲು ಸಣ್ಣ ಮಾಡ್ಕೊಂಡ್ವಿ, ಆಮೇಲೆ ಕೊಬ್ಬರಿ ಹಾಕಿ ಸಣ್ಣ ಮಾಡ್ಕೊಳ್ಳೋದು. ನೋಡು ಮಮ್ಮಿ ಸಣ್ಣಾಗಿದೇನು ನೋಡ್ಲಿ. ಸಣ್ಣಗೆ ಉಳ್ಳಾಗಡ್ಡಿ ಮತ್ತೆ ಕೊಬ್ಬರಿ ಹಾಕಿ ಸಣ್ಣ ಮಾಡಿವಿ. ಮೊದಲು ಉಳ್ಳಾಗಡ್ಡಿ ಮಾಡಿವು, ಆಮೇಲೆ ಕೊಬ್ಬರಿ ಮಾಡಿವು. ಈಗ ಏನ್ ಮಾಡ್ಲಿ? ಈಗ ಸ್ವಲ್ಪ ಒಂದ್ 3-4 ಚಮಚ ಖಾರ ಹಾಕಿದ್ರೆ. 1-2-3 ಚಮಚ ಖಾರ ಹಾಕ್ಲಿ. ನೋಡು 1 2 ಹಾಕಿ ನಾನು 4 ಅಂದ್ರೆ ಎಲ್ಲ ಶಿಸ್ತದು ಕೆಳಗೆಲ್ಲ ಅನ್ಕೊಂಡಿರ್ತಾವಲ್ಲ. ಆಮೇಲೆ ಎಣ್ಣೆ ಇರೋದ್ರಿಂದ ಜಾಸ್ತಿ ಅನ್ಕೊಂತ ಮಿಕ್ಸಿ ಮಾಡ್ಕೊಳ್ಳಿ. ಈಗ ಮಿಕ್ಸಿ ಮಾಡ್ಕೊ. ಈ ಮಿಕ್ಸಿ ಮಾಡ್ಕೊತೀವಿ ನೋಡಿ. ನೋಡ್ ಮಮ್ಮಿ ಎಣ್ಣೆ ಬಿಟ್ಟದ್ರ ಮಮ್ಮಿ ಮಾಡಿ ಹಿಂಗಾಗಿದೆ ಎಣ್ಣೆ. ಚಂದಾಗ್ಯದ ನೋಡ್. ನಾವು ಊಟ ಮಾಡ್ತೀವಲ್ಲ ರೊಟ್ಟಿ ಮೇಲೆ ಹಾಕೊಂಡು ಮಸಾಲೆ ಖಾರ ಹಂಗಾಗ್ಯದ ನೋಡಿ. ಈಗ 1-2-3 ಚಮಚ ಉಪ್ಪು ಹಾಕೋದು ಅಂದ್ರ ರೊಟ್ಟಿ ಜೋಡಿಯೋದು ಉಳ್ಳಕ್ ಚಂದ ಟೇಸ್ಟಿ ಆತ. ಸಾಕು ಸಾಕಲ್ಲ. ಸಾಕು. ಈಗ ಮತ್ತೆ ತಿರ್ಗಿಸೋದು ಈಗೆಲ್ಲ ಇದು ಮಿಕ್ಸರ್ದಾಗ ತಿರ್ಗಿಸೋದು. ಥೊಡೆ ಥೊಡೆ ಹಾಕಂದ್ರೆ ಎಲ್ಲಾ ಮಸಾಲೆ ಹತ್ಕೋತದ ಅದು. ಆಯ್ತು ಹಾಕೊಳ್ಳಿ ಮಿಕ್ಸಿನಾಗ. ಹಾಕೊಳ್ಳಿ ಮಿಕ್ಸಿನಾಗ ತಿರ್ಗಿಸ್. ಮಿಕ್ಸರ್ದಾಗ ಮಿಕ್ಸರ್ನಾಗ ಹಾಕೊಳ್ಳಿ. ಈಗ ಈಗ ಮಮ್ಮಿ ಈಗಮ್ಮ ಇವೆಲ್ಲ ಗಂಟು ಹೊಡಿತೀನಿ. ಅದ್ರ ಇದ ಹೊಡಿತದ ಮಿಕ್ಸರ್ನಾಗ ಹೊಡಿತದ ಒಂದ್ ಸ್ವಲ್ಪ ಹೊಡಂಗಿಲ್ಲ. ಹೊಡಿತಾವ ಸ್ವಲ್ಪ ಎಲ್ಲ ಒಂದ್ ಕಡೆ ಹತ್ಕೋತದಲ್ಲ ಅವ್ ಗಂಟುಗಳೆಲ್ಲ ಹೊಡೆಯೋದು. ನಂಗೂ ಹೇಳಕ್ ನಾನೇ ಮಾಡ್ತೀನಿ. ಏನ್ ಬೇನವ್ವ ಬಾಳ ಹೈರಾಣ ಕೆಲಸ ನೋಡಿ. ಏನ್ ಹೈರಾಣ ಇಲ್ಲ ಮಾಡಿದ್ರು. ಅದ್ ನಮ್ಗ ಹಂಗ ಹೈರಾಣ ಯಾಕ ನಮ್ಗೆ ಮಾಡಿ. ಈಗ ಹಾಕಮ್ಮ. ಓಕೆ ಇದು ಹಾಕ್. ಹಾಕಲ್ ನೀವಿ ಮಮ್ಮಿ ಸ್ವಲ್ಪ ಹಾಕಲಿ. ಹಾಕ್ ನೀವಿ ಹಾಕ್ ಪಟ ಪಟ. ಮಮ್ಮಿ ಈಗ ಅರ್ಧ ಮಿಕ್ಸಿ ಮಾಡ್ಕೊಳ ಮತ್ತೆ ಉಳಿದ ಅರ್ಧ ಆಮೇಲೆ ಮಾಡ. ಓಕೆ ರೈಟ್. ಕಂಟಿನ್ಯೂ ಮಾಡೋದಿಲ್ಲ ಈಗ, ಯಾಕಂದ್ರೆ ರೆಡಿ ಆಗ್ಯದಲ್ಲ. ಅದು ಕಂಟಿನ್ಯೂ ಮಾಡೋದಿಲ್ಲ. ಒಂದ್ ಸ್ವಲ್ಪ ತಿರ್ಗಿಸೋದು, ಮತ್ ಚಮಚ ಎಳಗಡ್ಸೋದು, ಮತ್ ತಿರ್ಗಿಸೋದು. ಹಿಂಗ್ ಮಾಡೋದು. ತಿರ್ಗಿಸೋದು ಕೆಳಗಿನ ಹಿಡ್ಕೊಂಡು ತಿರ್ಗಿಸ್. ಈಗ ತಿರ್ಗಿಸ್ಕೊಂತ ಸಾಕನ್ಸಲ್ಲ. ಸಾಕನ್ಸ ಕಲರ್ ಬದಲಾಯ್ತು ನೋಡಿ. ಏಕ್ ನಂಬರ್. ಈಗ ಖುಷಿ ಆಗುತ್ತೆ. ಈ ತೆಗೀದು ಈ ತಾಟ್ಕೊಡಿ. ತೆಗೀದ ನೋಡು ಕೈ ನೋಡು ಸ್ವಲ್ಪ ಹಿಂಗಿ ಮಾಡಿ. ಬರೋಬರ್ ಆಗಿದೆ. ಏನ್ ವಾಸ ಪಟ್ಟತ್ ಒಂದು ರೊಟ್ಟಿ ಬಡ್ದ್ಬಿಟ್ರ ಹಂಗೆ ಕರಿ ಖಾರ ಎಣ್ಣೆ ಹಾಕೊಂಡು ಊಟ ಮಾಡ್ಬಿಡ್ತೀನಿ ನಾಳೆ. ಈಗ ನೋಡ್ ಸಾಕನ್ಸು. ಇನ್ನೊಂದ್ಸಲ ಮಾಡಿ. ಈಗ ಕೆಳಗಿನ ಮ್ಯಾಗ ಮ್ಯಾಗಿನ ತೆಳಗ್ ಮಾಡು. ಮತ್ತ ಕೆಳಗಿಂದ ಆತದ ಮ್ಯಾಗಿಂದ ಆಗಲ್ಲ. ಈಗ ಮಾಡ್ ಮತ್ತ ಸಾಲಗನ್ನ ಸಾಕನ್ಸ. ಸಾಕು. ನೋಡೋಣ. ಹಾಗೆ ಹಾಕ್. ಈಗ ಕಲರ್ ಮಸ್ತ್ ಆಗಿದ್ರ. ಮಸ್ತ್ ಆಗ್ಯದ. ಹೈರಾಣ ಆಗಿದಕ್ಕ ಔಟ್ಪುಟ್ ಮಾತ್ರ ಬಹಳ ಭಾರಿ ಬಂದದ್ದು.
ವಾಹ್ ಚಂದ ಇದೆ ವಾಹ್ ಮತ್ತೆ ಎಷ್ಟ್ ಚೆಲ್ಲಿದಿ ನೋಡು. ನಾ ಮಾಡ್ತ ಅಂದು ಎಲ್ಲ ಎಟೊಕ್ಕನ್ ಕಟ್ಟಿ ಮೇಲೆ ಚೆಲ್ಲಿದಿ. ಆದ್ರೂ ಹುಡುಗರಿಗ ಹೆಣ್ಮಕ್ಳ ಪ್ಲೇಟ್ ಸಮಸ್ಯೆ ಗೊತ್ತಾ. ನಾವ್ ಹುಡುಗರಲ್ಲ ಅದಕ್ಕೆ ಸ್ವಲ್ಪ ಏನೋ ರೂಢಿ ಇರಲ್ಲ, ಅದಕ್ಕೆ ಸ್ವಲ್ಪ ಚಲ್ತದ. ಮಮ್ಮಿ ಕರಿ ಮಸಾಲಾ ಖಾರ ರೆಡಿ. ದಮ್ಮು ಇನ್ನ ಎಣ್ಣಿ ಬೆಳ್ಳುಳ್ಳಿ ಹಾಕದ. ಓ ಒಯ್ದಲ್ಲ. ಆಯ್ತು ಮತ್ ಬೆಳ್ಳುಳ್ಳಿ ಈಗ ಎಣ್ಣಿ ತಣ್ಣಗಾಗ್ಯದ, ಅದ್ರಾಗ ಬೆಳ್ಳುಳ್ಳಿ ಹಾಕಿ ಇದ್ರಾಗ ಹಾಕ. ಆಯ್ತು ಎಣ್ಣಿ ತಣ್ಣಗಾಗ್ಯದ. ರೂಪೇಶ್ ಸ್ವಲ್ಪ ತಣ್ಣಗಾಗಿರಲ್ಲ. ಸ್ವಲ್ಪ ತಣ್ಣಗಾಗ್ಯದ, ಸ್ವಲ್ಪ ಹಿಂಗ್ ಬಿಸಿ ಇರ್ಬೇಕು. ಈಗ ಇದ್ರಾಗ ನಾವ್ ಸ್ವಲ್ಪ ಹಿಂಗ್ ಹಾಕಾನ ಕರಿ ಖಾರ ಘಮ್ 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 ವಾಸ ಬರ್ತದ ಸ್ವಲ್ಪ. ಆಯ್ತು ಇದ್ರಾಗೆ ಬೆಳ್ಳುಳ್ಳಿ ಮಿಕ್ಸ್ ಮಾಡೋದು. ಇದ್ರಾಗೆ ಈಗ ಬೆಳ್ಳುಳ್ಳಿ ಮಿಕ್ಸ್ ಮಾಡೋದು. ಸಣ್ಣ ರುಬ್ಬಿರ್ತೀವಲ್ಲ ಬೆಳ್ಳುಳ್ಳಿ ಹುಟ್ಟಿದ್ದು, ಆ ಬೆಳ್ಳುಳ್ಳಿ ಹಾಕೋದು ಇದ್ರಾಗ. ಹಿಂಗೆಲ್ಲ ಬೆಳ್ಳುಳ್ಳಿ ಹಿಂಗ್ ಕರ್ದ ಸಾರು ಎಲ್ಲ ಒಂದ್ ಜೀವ ಆಗ್ಬೇಕಿದ್ರಾಗ. ಒಂದ್ ಜೀವ ಆಗ್ಬೇಕು. ಮಸಾಲೆಗೆ ಬೆಳ್ಳುಳ್ಳಿ ಇದ್ರೆ ಮಜಾ. ಬೆಳ್ಳುಳ್ಳಿ ಹಾಕಿದ್ರೆ ಮಜಾ. ಯಾರಿಗ್ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅವ್ರು ಹಾಕ್ಲಿಲ್ಲ ಅಂದ್ರೆ ನಡೀತದೆ. ಯಾರಿಗ್ ಬೆಳ್ಳುಳ್ಳಿ ಬ್ಯಾಡ ಅನಿಸ್ತು ಹಾಕೋದಿಲ್ಲ ಅಂದ್ರೆ ಹಾಕೋದಿಲ್ಲ, ಬರೀ ಎಣ್ಣೆ ಹಾಕೋದು ಮಟ್ ಮಾಡಿ. ಈಗ ಬೆಳ್ಳುಳ್ಳಿ ಎಣ್ಣೆ ಕಲ್ಸಿವಲ್ಲ, ಇದ್ ಹಾಕೋದು. ಇದು ಖಾರ ಹೆಂಗನು ಮೆತ್ತಗಾಗ್ಯದ, ಮುದ್ದೆ ಆಗ್ಯದ. ನಿಮಗ್ ಬೇಕ್ ಅನಿಸ್ತಂದ್ರ ಹಾಕ್ರಿ, ಇಲ್ಲ ಅಂದ್ರ ಹಾಕೋದಿಲ್ಲ ಅಷ್ಟೇ. ಹಿಂಗೆಲ್ಲ ಹಾಕಿ ಮತ್ತೆ ಕಲ್ಸೋದು. ಈಗ ಕಲ್ಸ್ಕೊಳ್ಳೋದಲ್ಲ ಇದೆಲ್ಲ ಕಲ್ಸೋದು ಚಂದ. ಕೈಲಿ ಕಲ್ಸೋದು ಚಲೋ ಏನಲ್ಲ. ಕೈಲಿ ಕಲಿಸ್ತೀನಿ, ಪೈಲ ಒಂದ್ ಜರ ಹಿಂಗ್ ಮಾಡ್ತೀನಿ. ಆಮೇಲೆ ಕೈಲಿ ಎಡ್ಡು ಕೈಲಿ ಕಲ್ಸೋದು. ಸ್ವಲ್ಪ ಮುದ್ದಿನೂ ಆಗ್ತದ ನೋಡು. ಮುದ್ದೆ ಆಗ್ತದ. ನಿಮ್ಗೆ ಎಷ್ಟು ಮುದ್ದೆ ಬೇಡ ಅಂದ್ರೆ ನೀವು ಖಾರ ಇದು ಎಣ್ಣೆ ಅವಾಯ್ಡ್ ಮಾಡ್ರಿ. ಈಗ ಮುದ್ದೆ ಆಯ್ತು ನಾವು. ಇದು ಚಂದಂಗ್ ಕಲಿಸ್ಕೋಬೇಕು ರೂಪೇಶ್. ನಿಮ್ಗೆ ಎಣ್ಣೆ ಮ್ಯಾಗಿನ್ ಬ್ಯಾಡ ಅಂದ್ರೆ ಬಿಡೋದು. ಮುದ್ದೆ ಆಯ್ತು. ಈ ಬುಟ್ಟಾಗ ಹಾಕಿ ಸ್ವಲ್ಪ ಹೈರಾಣ್ ಕೆಲಸ ಆದ್ರೆ ನಾವು ಮಾಡಿ ಉಣೋದೇ ಮಜಾ ಬೇರೆ. ಮನಿದ ಮಸಾಲೆ ಖಾರ ಅಲ್ಲ, ಸ್ವಲ್ಪ ಹಾಕೋರು ಸಾಕು. ಇದು ಪಲ್ಯಗೆಲ್ಲ ಅಲ್ಲ. ಇದು ಹೋಗ್ತಾ ಉದುರ್ ಆಗ್ತದ. ಇವತ್ತೇ ಮಾಡಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ಮುದ್ದೆ ಇರ್ತಾವ. ಇದು ಉದುರ್ ಆಗ್ತದ. ಅಲ್ರಿ ಮಮ್ಮಿ, ಈ ಎಲ್ಲಾ ಮಸಾಲೆ ಇತ್ತಲ್ಲ ನಾವು ಸೆಪ್ರೇಟ್ ಹುರ್ಕೊಂಡಿವಿ. ಎಲ್ಲ ಒಮ್ಮೆ ಹುರಿಬಹುದಿತ್ತಲ್ಲ. ಇಲ್ಲ, ಎಲ್ಲ ಒಮ್ಮೆ ಹುರ್ಲಿಕ್ ಬರಲ್ಲ. ಒಂದೊಂದ್ ಸಣ್ಣ ಇರ್ತಾವಲ್ಲ, ದಿನ ಸಾಧಕ ಸಣ್ಣದ್ ಹೊತ್ತಾವ, ನಮ್ಮಂದ್ ಹಸಿ ಬಿಸಿ ಉಳಿತಾವ, ಚಂದ ಹುರಿಯಲ್ಲ. ಕೆಲವೊಂದು ಹೊತ್ತಿರ್ತಾವ, ಅದಕ್ಕೆ ನಾವು ಸೆಪ್ರೇಟ್ ಹುರಿಬೇಕು. ಮತ್ತೆ ಇದು ಮಸಾಲೆ ಖಾರ ನೀ ಯಾವ್ಯಾವ ಪಲ್ಯ ಹಾಕ್ತಿ? ಇದಕ್ಕ ಎಣ್ಣೆ ಬದ್ನಿಕಾಯಿ ಹಾಕೋದು, ಹೀರಿಕಾಯಿ ಹಾಕೋದು, ಚೌಳಿಕಾಯಿ ಹಾಕೋದು, ಬ್ಯಾಂಕ್ ಕಡುಬಿಗ್ ಹಾಕೋದು, ಮತ್ತ ಖಾರಬಳಿಗ್ ಹಾಕೋದು, ಮತ್ತ ಬಿಸಿ ಬಿಸಿ ರೊಟ್ಟಿ ಹಾಕೊಂಡು ಉಣ್ಬಹುದು. ಅದು ನಾ ಬಾಳ ಇಷ್ಟ. ಮತ್ತೆ ಹಾಕ್ತಾರ ಬಿಸಿ ರೊಟ್ಟಿ ಬಳಿ ಅದ್ರ ಮೇಲೆ ಕರಿ ಹಾಕಿ ಊಟ ಮಾಡಿಬಿಡ. ಆಯ್ತಾಯ್ತು.